ಚನ್ನಪಟ್ಟಣ ಬೈ ಎಲೆಕ್ಷನ್ ಇಡೀ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಕ್ಷೇತ್ರ. ಶತಾಯ ಗತಾಯ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಹೇಳಿ ಹಲವಾರು ರೀತಿಯಾಗಿ ಪ್ರಯತ್ನವನ್ನ ಪಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಇದರ ಜೊತೆಗೆ ಸಿಪಿ ಯೋಗೇಶ್ವರ್ ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ದೆಹಲಿಯಲ್ಲೂ ಕೂಡ ಲಾಭಿ ಮಾಡ್ತಾ ಇದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ನನ್ನ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟುಕೊಡಲ್ಲ ಅಂತ ಹೇಳಿ ಹಠ ಹಿಡಿದು ಕೂತ್ ಬಿಟ್ಟಿದ್ದಾರೆ. ಈ ಮೈತ್ರಿ ಜಗಳ ಎಲ್ಲೋ ಒಂದ್ ಕಡೆ ಡಿಕೆಶಿ ಅವರಿಗೆ ಲಾಭ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಡಿಸಿಎಂ ಡಿಕೆಶಿಗೆ ಲಾಭವಾಯಿತು. ಎಚ್ಡಿಕೆ ಸಿಪಿ ಯೋಗೇಶ್ವರ್ ಟಿಕೆಟ್ ಫೈಟ್. ಅತ್ತ ಟಿಕೆಟ್ಗಾಗಿ ಚನ್ನಪಟ್ಟಣದಿಂದ ದೆಹಲಿಯವರೆಗೂ ದೋಸ್ತಿಗಳ ಜಗಳ ನಡೀತಾ ಇದೆ. ಇತ್ತ ಬೈ ಎಲೆಕ್ಷನ್ ಮೇಲೆ ಕಣ್ಣಿಟ್ಟು ಅಖಾಡಕ್ಕಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್ಡಿಕೆಗೆ ಟಾಂಟ್ ಕೊಡಲು ರೆಡಿಯಾಗಿದ್ದಾರೆ ಕನಕಪುರ ಬಂಡೆ. ಚನ್ನಪಟ್ಟಣ ಉಪಚುನಾವಣಾ ಅಖಾಡಕ್ಕೆ ಕನಕಪುರ ಬಂಡೆ ಎಂಟ್ರಿ ಆಗಿದೆ. ಸ್ವಾತಂತ್ರ್ಯ ದಿನದಂದು ಚನ್ನಪಟ್ಟಣದಲ್ಲಿ ಡಿಕೆಶಿ ಧ್ವಜಾರೋಹಣ ಮಾಡಲಿದ್ದಾರೆ. ಬೈ ಎಲೆಕ್ಷನ್ ಮೇಲೆ ಕಣ್ಣಿಟ್ಟು ಕದನ ಕಣಕ್ಕೆ ಇಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್ಡಿಕೆಗೆ ಟಕ್ಕರ್ ಕೊಡೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ತಾಲೂಕು ಕೇಂದ್ರಗಳಲ್ಲಿ ಡಿಸಿಎಂ ರಿಂದ ಧ್ವಜಾರೋಹಣ ಮಾಡಿದ ಉದಾಹರಣೆಗಳೇ ಇಲ್ಲ. ತಾಲೂಕು ಕೇಂದ್ರದಲ್ಲಿ ಧ್ವಜಾರೋಹಣ ನಡೆಸ್ತಾ ಇರುವಂತ ಮೊದಲ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ತಾರೆ. ಚನ್ನಪಟ್ಟಣವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ಗ್ರಾಮಾಂತರದ ಸೋಲಿನ ಸೇಡನ್ನ ಚನ್ನಪಟ್ಟಣದಲ್ಲಿ ತೀರಿಸಿಕೊಳ್ಳಲು ಪಣ ತೊಟ್ಟಂಗ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್. ಚನ್ನಪಟ್ಟಣದಲ್ಲಿ ಗೆದ್ದೇ ಗೆಲ್ತೇನೆ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ ಡಿಸಿಎಂ. ಚನ್ನಪಟ್ಟಣದ ಹಿಂದಿನ ಶಾಸಕ ಎಚ್ಡಿಕೆ ವಿರುದ್ಧ ನೇರ ಯುದ್ಧಕ್ಕೆ ಸಜ್ಜಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೈ ಎಲೆಕ್ಷನ್ ಮೇಲೆ ಹೆಚ್ಚಿನ ಗಮನ ನೀಡ್ತಾ ಇದ್ದಾರೆ ಡಿಕೆಶಿ. ಎಕ್ಸಾಕ್ಟ್ಲಿ ಹೌದು, ಎಚ್ಡಿಕೆ ಸಿಪಿಐ ಜಗಳವನ್ನ ಲಾಭ ಮಾಡಿಕೊಳ್ಳಲು ಹೊರಟಿದ್ದಾರೆ ಈಗ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಈ ಬಾರಿ ಇನ್ನೂ ಎಲೆಕ್ಷನ್ ಘೋಷಣೆ ಆಗಿಲ್ಲ, ಆದ್ರೂ ಕೂಡ ಆ ಕ್ಷೇತ್ರದ ಸುತ್ತಮುತ್ತ ಓಡಾಟವನ್ನ ನಡೆಸ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಜೊತೆಗೆ ಏನ್ ಸರ್ ಪದೇ ಪದೇ ನೀವು ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಡಿಕೆ ಶಿವಕುಮಾರ್ ಹೇಳ್ತಾರೆ, ಅಲ್ಲಿ ಇಷ್ಟು ದಿನಗಳ ಕಾಲ ಕುಮಾರಸ್ವಾಮಿ ಅವರಿದ್ರು, ಈಗ ಖಾಲಿ ಆಗಿದೆ ಕ್ಷೇತ್ರ, ಹಾಗಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಸಹಜವಾಗಿ ಅವರಿಗೆ ಇಷ್ಟು ದಿನಗಳ ಕಾಲ ಎಲ್ಲೋ ಒಂದ್ ಕಡೆ ಸೋಲಿನ ಭೀತಿ ಇತ್ತು. ನಾನು ಸ್ಪರ್ಧೆ ಮಾಡಿದ್ರು ಕೂಡ ಎಲ್ಲೋ ಸೋಲ್ಬಹುದು ಅಂತ ಏನೇ ಅನಿಸ್ತಾ ಇತ್ತು. ಆದ್ರೆ ಈಗ ಮೈತ್ರಿಯಲ್ಲಿ ಒಡಕುಂಟಾಗ್ತಾ ಇದೆಯಲ್ಲ, ಬಹಳ ಮುಖ್ಯವಾಗಿ ಸಿಪಿ ಯೋಗೇಶ್ವರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಮೈತ್ರಿ ಟಿಕೆಟ್ ಇನ್ನೂ ಫೈನಲ್ ಆಗಿಲ್ಲ, ಯಾರು ಅಭ್ಯರ್ಥಿ ಅಂತ ಹೇಳಿ ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರು ಹಠ ಹಿಡಿದು ಕೂತು ಬಿಟ್ಟಿದ್ದಾರೆ, ಕೊಟ್ರೆ ನಾನು NDA ಇಂದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ NDA ಭಾಗವಾಗಿರೋದಕ್ಕೆ ನಾನು ಆಸೆ ಪಡ್ತೀನಿ ಅಥವಾ ನನ್ನ ಒಂದು ಆಸೆ ಅದು ಅಂತೆಲ್ಲ ಮಾತನಾಡಿದ್ದಾರೆ. ಅದು ಬೇರೆ ವಿಚಾರ. ಅವರು ಈ ರೀತಿಯಾಗಿ ಹೇಳಿದ ನಂತರ ಕಾಂಗ್ರೆಸ್ನವರಿಗೆ ನಿಜಕ್ಕೂ ಕೂಡ ಇದು ಒಂದು ಖುಷಿಯ ಸುದ್ದಿ. ಬಿಕಾಸ್
ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಚನ್ನಪಟ್ಟಣವನ್ನ ನಾವು ಆರಾಮಾಗಿ ವಶಕ್ಕೆ ಪಡೆದುಕೊಳ್ಳಬಹುದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ತಲೆಗೆ ಬಂದ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಇತ್ತ ಕುಮಾರಸ್ವಾಮಿ ಅವರು ಕೂಡ ಸೈಲೆಂಟ್ ಆಗ್ತಾ ಇಲ್ಲ, ಮಣಿತಾ ಇಲ್ಲ. ಹೋಗ್ಲಿ ಬಿಡಪ್ಪ, ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಬಿಡೋಣ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಚನ್ನಪಟ್ಟಣ ಅದು ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ, ಹಾಗಾಗಿನೇ ಆ ಕ್ಷೇತ್ರವನ್ನ ನಾನು ಹೇಗೆ ಬಿಡ್ಲಿ, ನಮ್ಮವರನ್ನೇ ಯಾರನ್ನಾದ್ರೂ ನಿಲ್ಲಿಸ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹಠ ಹಿಡಿದು ನಿಂತ್ಕೊಂಡ್ ಬಿಟ್ಟಿದ್ದಾರೆ. ಹಾಗಾಗಿನೇ ಬಿಜೆಪಿ ಜೆಡಿಎಸ್ ನಾಯಕರ ವೈಮನಸ್ಸಿಗೆ ಈ ಒಂದು ವಿಚಾರ ಕಾರಣ ಆಗ್ತಾ ಇದೆ. ಇವರಿಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಲಾಭ ಆಗುತ್ತೆ ಅಂತ ಹೇಳಿ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಆದ್ರೆ ಸೈಲೆಂಟ್ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಗೆದ್ದು ಬಿಡ್ತಾರ? ನೋ ವೇ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಬಿಗಿ ಹಿಡಿತಾ ಇರೋದು ಒಂದು ಸಿ ಪಿ ಯೋಗೇಶ್ವರ್ ಅವರದ್ದು, ಮತ್ತೊಂದು ಜೆಡಿಎಸ್ ನ ಕುಮಾರಸ್ವಾಮಿ ಅವರದ್ದು. ಹಾಗಾಗಿ ಈ ಎರಡು ವೋಟ್ ಬ್ಯಾಂಕ್ ಗಳನ್ನ ಒಟ್ಟಾರೆಯಾಗಿ ಸೇರಿಸೋದು ಅಷ್ಟು ಸುಲಭದ ಮಾತಲ್ಲ, ಅಷ್ಟು ಸುಲಭದ ವಿಚಾರವೂ ಕೂಡ ಅಲ್ಲ. ಹಾಗಾಗಿನೇ ಪದೇ ಪದೇ ಚನ್ನಪಟ್ಟಣಕ್ಕೆ ಹೋಗೋದು, ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು, ಅಲ್ಲಿನ ಜನರನ್ನ ಮಾತನಾಡಿಸೋದು, ಜನರ ಸಮಸ್ಯೆಗಳನ್ನ ಆಲಿಸೋದು, ಈ ರೀತಿಯಾದಂತ ಕೆಲಸ ಕಾರ್ಯಗಳನ್ನ ಡಿಸಿಎಂ ಖುದ್ದಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಆಗಸ್ಟ್ 15 ಬರ್ತಾ ಇದೆ. ಹಾಗಾಗಿ ಒಂದು ತಾಲೂಕಿನಲ್ಲಿ, ಚನ್ನಪಟ್ಟಣ ತಾಲೂಕಿನಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಅಂದ್ರೆ ಇದು ಇತಿಹಾಸದ ಪುಟಗಳಲ್ಲಿ ಸೇರುತ್ತೆ. ಒಂದು ತಾಲೂಕಿನಲ್ಲಿ ಡಿಸಿಎಂ ಆದಂತವರು ಧ್ವಜಾರೋಹಣ ಮಾಡಿದಂತ ಇತಿಹಾಸ ಇಲ್ಲವೇ ಇಲ್ಲ. ಈ ಬಾರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡಿದ್ದೆ ಆದ್ರೆ ಅದು ಇತಿಹಾಸದ ಪುಟಗಳಲ್ಲಿ ಸೇರುತ್ತೆ. ಜೊತೆಗೆ ಆ ಕ್ಷೇತ್ರದ ಮತದಾರರ ಮೇಲೆ ಒಳ್ಳೆಯ ಪರಿಣಾಮವೂ ಕೂಡ ಬೀರುತ್ತೆ. ಮತ ಈ ಕಡೆ ಅಂದ್ರೆ ಕಾಂಗ್ರೆಸ್ ಕಡೆಗೆ ಬರುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಬಹಳಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೈತ್ರಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಆಗುವ ಮುನ್ನವೇ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಪಾಸಿಟಿವ್ ವೈಬ್ಸ್ ಸಿಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳು ಕಿತ್ತಾಡ್ಕೊಳ್ತಾ ಇದ್ರೆ ಅದು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ಗೆ ಲಾಭ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.